ಕಟಕ ರಾಶಿಯವರ ಮುಂದಿನ 3 ತಿಂಗಳು ದೊಡ್ಡ ಜಯ ತಂದುಕೊಡುತ್ತೆ. ಈ ಬದಲಾವಣೆಯಿಂದ ನೇರವಾಗಿ ಕಟಕ ರಾಶಿಯವರಿಗೆ ಎಫೆಕ್ಟ್ ಇರೋದು. ಕಟಕ ರಾಶಿಯವರ ಕೈಯಲ್ಲಿ ಯಾರಾದ್ರೂ ಕಣ್ಣೀರ್ ಹಾಕ್ಸಿದ್ರೆ ಮಾತ್ರ ಅವರು ಖಂಡಿತ ದೀಪಾವಳಿ ನಂತರ ವಾಹನ ಯೋಗ ಕಟಕ ರಾಶಿಯವರಿಗೆ. ಗುರುದೇವ್, ಕಟಕ ರಾಶಿಯವರ ದೀಪಾವಳಿ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸಗಳನ್ನ ಮಾಡೋದು ಅದೃಷ್ಟವನ್ನ ತರುತ್ತೆ, ಎಲ್ಲವನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕಟಕ ರಾಶಿಯವರ ದೀಪಾವಳಿ ಭವಿಷ್ಯ. ಈ ದೀಪಾವಳಿ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗ್ಲಿಕ್ಕೆ, ಹಣಕಾಸಿನ ಸಮಸ್ಯೆ, ಶತ್ರು ಬಾಧೆ, ಶತ್ರು ನಿವಾರಣೆಗೆ, ಹಾಗೆ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಇರತಕ್ಕಂತಹ ಸಮಸ್ಯೆಗಳು, ಬಿಸ್ನೆಸ್ ಡೆವಲಪ್ಮೆಂಟ್ ಆಗಲಿಕ್ಕೆ, ಪ್ರೀತಿ ಪ್ರೇಮದಲ್ಲಿ ದಾಂಪತ್ಯದಲ್ಲಿರುವಂತಹ ಸಮಸ್ಯೆಗಳು, ಸಾಲ ಬಾಧೆಗಳು ನಿವಾರಣೆ ಆಗಲಿಕ್ಕೆ ವಿಶೇಷ ತಂತ್ರ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನು ಈ ವಿಡಿಯೋದ ಕೊನೆ ಭಾಗದಲ್ಲಿ ಎಲ್ರಿಗೂ ಕೂಡ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ದೀಪಾವಳಿ ಭವಿಷ್ಯವನ್ನ ನೋಡ್ಕೊಂಡು ಬರೋಣ ಬನ್ನಿ. ಕಟಕ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ 21 ಅಂದ್ರೆ ದೀಪಾವಳಿಯ ಸಂದರ್ಭದ ನಂತರದಲ್ಲಿ ಒಂದು ಗ್ರಹಗತಿಗಳ ಬದಲಾವಣೆಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ಅದರ ಮುಖಾಂತರದಲ್ಲಿ ಪ್ರೆಡಿಕ್ಷನ್ಸ್ ಅನ್ನ ನೋಡೋದಾದ್ರೆ, ಈ ದೀಪಾವಳಿ ನಂತರದಲ್ಲಿ ಇರ್ತಕ್ಕಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ, ಗುರುಗ್ರಹ 18ಕ್ಕೆ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಅದೇ ತರ ಡಿಸೆಂಬರ್ 5ಕ್ಕೆ ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಮತ್ತೆ ಕಟಕ ರಾಶಿಗೆ ಬರುವಂತದ್ದು. ಶನಿ ಗ್ರಹ ಎಲ್ಲಾ ಒಂದು ದೀಪಾವಳಿ ನಂತರ ಕೂಡ ಸ್ಥಿತನಾಗಿರ್ತಾನೆ. ಕುಜಗ್ರಹ ಅಕ್ಟೋಬರ್ 27ಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶಕ್ಕೆ ಬಂದು ಡಿಸೆಂಬರ್ 7ಕ್ಕೆ ಧನಸ್ಸು ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಜನವರಿ 16ಕ್ಕೆ ಮಕರ ರಾಶಿ ಬರ್ತಾನೆ. ಬುಧ ಗ್ರಹ ಅಕ್ಟೋಬರ್ 24ಕ್ಕೆ ವೃಶ್ಚಿಕ ರಾಶಿಗೆ ಬಂದರೆ ನವೆಂಬರ್ 23ಕ್ಕೆ ತುಲಾ ರಾಶಿಗೆ ವಕ್ರಿಯಾಗಿ ಬರ್ತಾನೆ. ಡಿಸೆಂಬರ್ 6ಕ್ಕೆ ಮತ್ತೆ ವೃಶ್ಚಿಕ ರಾಶಿಗೆ ಬಂದು ಡಿಸೆಂಬರ್ 29ಕ್ಕೆ ಧನುಸು ರಾಶಿಗೆ ಬರ್ತಕ್ಕಂಥದ್ದು. ಶುಕ್ರ ಗ್ರಹ ಅಕ್ಟೋಬರ್ 9ಕ್ಕೆ ಕನ್ಯಾ ರಾಶಿಯಲ್ಲಿರುವ ಶುಕ್ರ ಗ್ರಹ ನವೆಂಬರ್ 2ಕ್ಕೆ ತುಲಾ ರಾಶಿಯ ಪ್ರವೇಶ, 26ಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶ ಮಾಡಿದ್ರೆ ಡಿಸೆಂಬರ್ 20ಕ್ಕೆ ಧನುಸು ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಅದೇ ತರ ಇನ್ನು ಸೂರ್ಯ ಗ್ರಹ ಅಕ್ಟೋಬರ್ 17ಕ್ಕೆ ತುಲಾ ರಾಶಿಯ ಪ್ರವೇಶ ಮಾಡಿರುವಂತದ್ದು. ಹಾಗೆ ನವೆಂಬರ್ 16ಕ್ಕೆ ವೃಶ್ಚಿಕ ರಾಶಿ ಪ್ರವೇಶ, ಡಿಸೆಂಬರ್ 16ಕ್ಕೆ ಧನಸ್ಸು ರಾಶಿಯ ಪ್ರವೇಶ. ಈ ಎಲ್ಲವೂ ಕೂಡ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ. ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳು ಇರುತ್ತೆ ಅಂತ ನೋಡೋದಾದ್ರೆ, ಇದಿಷ್ಟು ಗ್ರಹಗತಿಗಳ ಸಂಚಾರ ಫಲವಾಗಿತ್ತು. ಈ ಮಾಸದಲ್ಲಿ ಸಂಸಾರ ಹಾಗೂ ಸಂಬಂಧಿಗಳ ವಿಚಾರದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಮನೆಗೆ ಹೊಸ ವ್ಯಕ್ತಿಯ ಆಗಮನ ಆಗ್ಬೋದು. ಅವಶ್ಯಕ ವಸ್ತುಗಳು ಕೂಡ ನಿಮಗೇನೇನು ಬೇಕಿತ್ತದೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಂತೋಷ ಉಂಟಾಗುತ್ತೆ. ಹಣ ಹಾಗೂ ಆಸ್ತಿ ಕೂಡ ಲಾಭದಾಯಕವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಅಂತಕ್ಕಂಥದ್ದು ಕೂಡ ಮೂಡಿ ಬರುತ್ತೆ. ಇನ್ನು ಸಂಸಾರ ಹಾಗೂ ಸಂಬಂಧಗಳ ಕಡೆಯಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಈ ಒಂದು ಅಮಾವಾಸ್ಯೆಯ ನಂತರದಲ್ಲಿ ಹೊಸ ಜ್ಞಾನವನ್ನ ಪಡೆಯುವಂತಹ ಸಾಧ್ಯತೆ, ಅಂದ್ರೆ ನೀವು ಯಾವುದೇ ಎಷ್ಟೇ ವಯಸ್ಕರಾಗಿದ್ರೂ ಹೊಸ ರೀತಿಯ ಒಂದು ಜ್ಞಾನ ನಿಮಗೆ ಪ್ರಾಪ್ತಿಯಾಗ್ಬೋದು. ಹಾಗೆ ಸಂತೋಷದ ವಾತಾವರಣ ಕೂಡ ನಿಮ್ಮನ್ನಿರುತ್ತೆ. ನಿಮ್ಮ ಸರ್ಕಾರಿ ನೌಕರಿಗೆ ಈ ಮಾಸ ಅಂದರೆ 15ರ ನಂತರ ಒಂದು ಉತ್ತಮವಾದ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ನವೆಂಬರ್ 15ರ ನಂತರ ಉತ್ತಮ ಫಲ ಸಿಗುತ್ತೆ. ದ್ವಂದ್ವ ವೆಚ್ಚ ಅಂತಕ್ಕಂಥದ್ದು ನವೆಂಬರ್ 15ರ ನಂತರ ಸ್ವಲ್ಪ ಜಾಸ್ತಿ ಆಗ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕಾಗತ್ತೆ. ತಾಯಿಯ ಪ್ರೀತಿಯನ್ನು ನೀವು ಪಡೆಯುವಂತಹ ಲಕ್ಷಣ ಇರುತ್ತೆ. ಜೊತೆಗೆ ಅವಶ್ಯಕ ವಸ್ತುಗಳನ್ನು ದೊರೆತು ಸಂತೋಷಮಯವಾದ ದಿನಗಳು ಕೂಡ ನಿಮ್ಮದಾಗಿರುತ್ತೆ. ನೀವು ನಿಮ್ಮನ್ನ ಕೆಲಸ ಕಾರ್ಯಗಳಲ್ಲಿ ಒಂದು ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಬ್ಯುಸಿಯಾಗಿರ್ತೀರಿ. ಹಾಗೆ ನೀವು ನಿಮ್ಮ ಕ್ರಿಯೇಟಿವಿಟಿ ಅಂತಕ್ಕಂಥದ್ದನ್ನು ಕೂಡ ತೋರಿಸ್ತಕ್ಕಂತಹ ಮಾಸ ಈ ನವೆಂಬರ್ ಮಾಸ ಆಗಿರುತ್ತೆ. ಹಾಗೆ ಪ್ರವಾಸ ಹೋಗುವಂತಹ ಲಕ್ಷಣಗಳು ಕೂಡ ಬರುವಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ನವೆಂಬರ್ ತಿಂಗಳಲ್ಲಿ ಸಣ್ಣ ಮಟ್ಟಿಗೆ ಅಡೆತಡೆಗಳು ಬರ್ಬೋದು. ಅದನ್ನು ಮೀರಿ ಓದಬೇಕಾದ್ರೆ ವಿಶೇಷವಾಗಿ ಓಂ ಗಂಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ ಹೇಳಿಕೊಳ್ಳಿ. ಹಾಗೆ ಕೈ ಇಟ್ಟ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಯಾರಿಗೆ ಅಂದರೆ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ನೌಕರಿಯಲ್ಲಿರುವಂಥವರಿಗೆ ಸ್ವಲ್ಪ ವಿಘ್ನಗಳು ಬರ್ಬೋದು. ವಿಘ್ನ ನಿವಾರಕನ ಸ್ತುತಿಯನ್ನು ಹೇಳಿಕೊಳ್ಳಿ. ಹಾಗೆ ನವೆಂಬರ್ 23ರ ನಂತರ ಸ್ವಲ್ಪ ಸಂತಾನ ಬರ ಅಂತಕ್ಕಂಥದ್ದು ಕೂಡ ಈ ಒಂದು ಕಟಕ ರಾಶಿಯವರಿಗೆ ಬರುತ್ತೆ. ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ
ಉತ್ತಮ ಫಲಗಳಿರುತ್ತೆ. ಹಾಗೆ ಈ ಒಂದು ಡಿಸೆಂಬರ್ ಮಾಸದಲ್ಲಿ ಆರೋಗ್ಯ ಉತ್ತಮವಾದ ಸ್ಥಿತಿಗೆ ಬರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಅಥವಾ ಲಾಭ ಆಗುತ್ತೆ. ಕೆಲವರಿಗೆ ಸಂತಾನ ಯೋಗ ಅಂತಕ್ಕಂಥದ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥದ್ದು. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಡಿ. ಶತ್ರುಗಳ ಮೇಲೆ ಜಯ ಸಾಧನೆ ಆಗುತ್ತೆ. ಹಾಗೆ ಕೋರ್ಟ್ನಲ್ಲಿ ಕೂಡ ಜಯ ಸಿಗ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಜಯ ಅಂದರೆ ಶತ್ರುಗಳ ಮೇಲೆ ಜಯ ಆಗುವಂಥದ್ದು. ನಿಮ್ಮ ಸ್ನೇಹಿತರು ಕೂಡ ಹೊಸ ರೀತಿಯ ಸ್ನೇಹಿತರು ಕೂಡ ನಿಮಗೆ ಪ್ರಾಪ್ತಿಯಾಗ್ಬೋದು. ಹೆಂಡತಿ ಮಕ್ಕಳ ಜೊತೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಯಾಕಂದರೆ ನೀವು ಒಂದು ಪದ ತಪ್ಪು ಮಾತಾಡಿದ್ರು ಕೂಡ ನಿಮ್ಮ ಮೇಲೆ ಜಗಳಕ್ಕೆ ಬರುವಂಥವ್ರು ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಶತ್ರುಗಳಿಂದ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದು ಡಿಸೆಂಬರ್ 15 ಮೇಲೆ ಧನುರ್ಮಾಸದಲ್ಲಿ 16 ನಂತರದಲ್ಲಿ ಕೂಡ ಇರುತ್ತೆ. ಸಿನಿಮಾ ನಟ ನಟಿಯರಿಗೆ ಈ ಧನುರ್ಮಾಸ ಉತ್ತಮ ಮಾಸ ಅಂತ ಹೇಳ್ತೇನೆ. ಹಾಗೆ ಸ್ವಲ್ಪ ಈ ಒಂದು ಅಲೆದಾಟ ಅಂತಕ್ಕಂಥದ್ದು ಕೂಡ, ಒಂದು ಕೆಲಸಕ್ಕೆ ಹಲವಾರು ಬಾರಿ ಓಡಾಡ್ತಕ್ಕಂಥ ಲಕ್ಷಣಗಳು ಕೂಡ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬರ್ಬೋದು. ಹಾಗಾಗಿ ಕೆಲಸ ಏನಿದ್ರು ಬೇಗ ಮುಗಿಸ್ಕೊಳ್ಳಿ. ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ಮಾಸದಲ್ಲಿ ಉಲ್ಬಣ ಆಗ್ಬೋದು, 2 ಪ್ರಾಬ್ಲಮ್ಸ್ ಇರೋರಿಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಲಕ್ಷ್ಮೀನಾರಾಯಣನ ಪ್ರಾರ್ಥನೆಯನ್ನು ಪ್ರತಿದಿನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಗಳಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಶೇರ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತೀರಿ, ಸ್ವಲ್ಪ ನಷ್ಟ ಜಾಸ್ತಿ ಆಗುತ್ತೆ. ಶೇರ್ ಮಾರುಕಟ್ಟೆ ಸ್ವಲ್ಪ ಕುಸಿಯುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ನೀವು ಪ್ರತಿದಿನವೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅನೇಕ ಲಾಭಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೆ ವಿದೇಶ ಯೋಗಗಳು ಕೂಡ ಈ ಒಂದು ಡಿಸೆಂಬರ್ ತಿಂಗಳ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಪ್ರಾಪ್ತಿಯಾಗುತ್ತೆ. ನೋಡಿ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳು 2025ರಲ್ಲಿ ಏನೇನು ಅಂದ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆಯಾ ಅಂತ ಹೇಳಿ ನೀವು ಯೋಚನೆ ಮಾಡಿ. ಇಲ್ಲ ಅಂತ ಅಂದಾಗ ಯಾತಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ಅಂತಲೂ ಕೂಡ ಯೋಚನೆ ಮಾಡಿ. ಅದಕ್ಕೆ ಉತ್ತರವನ್ನು ನೀವು ಕಂಡುಕೊಂಡಾಗ ಮಾತ್ರ ನಿಮ್ಮ 2026 ಅಂತಕ್ಕಂಥದ್ದು ಶ್ರೇಷ್ಠವಾಗಿರೋದಕ್ಕೆ ಸಾಧ್ಯ. ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮಾಡಲಿಕ್ಕೆ ಆಗಿರುವುದಿಲ್ಲ. ಆದರೆ ಯಾಕಾಗಿಲ್ಲ ಅಂತಕ್ಕಂಥದ್ದನ್ನು ನೀವೇ ಒಂದು ಚಿಂತನ ಮಂಥನ ಮಾಡಬೇಕಾಗ್ತದೆ. ಆ ನಂತರದಲ್ಲಿ 2026ರಲ್ಲಿ ನಾನು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಇನ್ನುಳಿದ 2 ತಿಂಗಳಲ್ಲಿ ಮಾಡಿಕೊಳ್ಳಿ. ವಿಶೇಷವಾಗಿ ಜಾತಕ ಅಂತಕ್ಕಂಥದ್ದನ್ನು 100% ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಶ್ರಮ ಇಲ್ಲದೆ ಯಾವುದೂ ಕೂಡ ಸಾಧ್ಯ ಇಲ್ಲ. ನಿಮಗೆ ದೈವ ಬಲ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಜಾತಕದಿಂದ ನೀವು ಪಡ್ಕೊಳ್ಬೋದು. ಅದಕ್ಕೋಸ್ಕರ ವಿಶೇಷವಾಗಿ ದೀಪಾವಳಿಯ ದಿವಸ ಮಾಡಲಿಕ್ಕೆ ಇರುವಂತಹ ತಂತ್ರವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ದೀಪಾವಳಿ ಅಮಾವಾಸ್ಯೆಗೆ ವಿಶೇಷ ತಂತ್ರವೊಂದನ್ನು ಮನೆಯಲ್ಲೇ ಮಾಡುವಂಥದ್ದು ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ, ಅದನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಇರುವಂಥವರು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವಂಥವರು, ಸಾಲದ ಬಾಧೆಗೆ ಸಿಲುಕಿರುವಂಥವರು, ಅಥವಾ ಇನ್ನಿತರ ಯಾವುದೇ ಕಷ್ಟ, ನಿಮ್ಮ ಮನಸ್ಸಿನಲ್ಲಿ ಇದೊಂದು ಕೆಲಸ ಆಗಬೇಕು ಅಂತ ನೀವು ಅಂದ್ಕೊಂಡು ಆ ಕೆಲಸ ಆಗ್ತಾ ಇಲ್ವಾ, ಈ ವಿಶೇಷ ತಂತ್ರವನ್ನು ಮಾಡಿ. ಅಮಾವಾಸ್ಯೆ ದಿನವೇ ಮಾಡಬೇಕು. ದೀಪಾವಳಿ ಅಮಾವಾಸ್ಯೆಗೆ ತಪ್ತು ಅಂದರೆ ಮುಂದಿನ ಅಮಾವಾಸ್ಯೆಗೆ ಮಾಡಿ. ಖಂಡಿತವಾಗ್ಲೂ ಕೂಡ ಈ ಒಂದು ಅಮಾವಾಸ್ಯೆ ತಂತ್ರ ಮಾಡೋದ್ರಿಂದ ಶತ್ರು ಬಾಧೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲೇ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡ್ಬೋದು. ವಿಶೇಷ ಪರಿಹಾರ ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ, ಈ ಒಂದು ಪರಿಹಾರವನ್ನು ನೀವು ಅನುಸರಿಸಲಿಕ್ಕೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಇದನ್ನು ಮಾಡ್ಕೋಬೋದು. ಮಣ್ಣಿನ ಕುಡಿಕೆ ಒಂದನ್ನು ತಗೊಬರ್ಬೇಕಾಗತ್ತೆ. ಒಂದು ಮಣ್ಣಿನ ಕುಡಿಕೆ, ಆ ಕುಡಿಕೆಯ ಒಳಗೆ ಒಂದು ವಿಶೇಷವಾಗಿ ಭುಜಪತ್ರೆಯ ಎಲೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ. ಅದು ಸಿಕ್ಕಿಲ್ಲ ಅಂದರೆ ತಾಮ್ರದ ತಗಡಾದರೂ ಸಿಗುತ್ತೆ. ಈ ತಾಮ್ರದ ತಗಡಿನಲ್ಲಿ ಮೊದಲಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಬರಿಬೇಕು. ಅದಾದ ನಂತರದಲ್ಲಿ ನೀವು ಯಾವ ಕೆಲಸ ಆಗಬೇಕು ನಿಮ್ಮದು ಅದನ್ನು ಒಂದು ಮೊಳೆಯ ಸಹಾಯದಿಂದನೋ
ಅಥವಾ ಒಂದು ಪೆನ್ನಿನ ಮುಖಾಂತರನೋ ಒಂದು ಪೆನ್ಸಿಲ್ನ ಮುಖಾಂತರನೋ ಆ ಒಂದು ಹಾಳೆಯಲ್ಲಿ ಅಥವಾ ಯಂತ್ರದ ಮೇಲೆ ತಗಡಿನ ಮೇಲೆ ಬರಿಬೇಕಾಗತ್ತೆ. ಪೂರ್ತಿಯಾಗಿ ನಿಮ್ಮ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅದನ್ನು ಬರೆದಾದ ನಂತರದಲ್ಲಿ ಇದನ್ನು ಕುಡಿಕೆ ಒಳಗಡೆ ಹಾಕಬೇಕು. ಯಾಕಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದಾಗ ಇದನ್ನು ವಿಶೇಷವಾಗಿ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಒಂದು 5-6 ಕಲ್ಲು ಸಕ್ಕರೆಯನ್ನು ಆ ಕುಡಿಕೆಯ ಒಳಗಡೆ ನೀವು ಸೇರಿಸ್ಬೇಕಾಗುತ್ತೆ. ಹೀಗೆ ಬರಿಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ. ಆ ರೀತಿ ಬರೆದಾಗ ಅದು ನಿಮಗೆ ರಿವರ್ಸ್ ಆಗಿ ಸಮಸ್ಯೆಗಳನ್ನು ಕೊಡುತ್ತೆ. ಬರೀ ಬರೆದು ಬಿಟ್ಟು ನನ್ನ ಕೆಲಸ ಆಗಿಬಿಡುತ್ತೆ ಅಂತಾರೆ, ಅದರ ಕುರಿತಾಗಿ ನೀವು ಶ್ರಮವನ್ನು ಕೂಡ ಪಡಬೇಕಾಗತ್ತೆ. ಒಂದು ದೈವ ಬಲ ಅಂತಕ್ಕಂಥದ್ದು ಯಾರಿಗೆ ಇರೋದಿಲ್ವೋ ಈ ತಂತ್ರ ಮಾಡೋದ್ರಿಂದ ದೈವ ಬಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು 2ನೇ ವಸ್ತು ನೀವು ಹಾಕಬೇಕಾಗಿರುವಂಥದ್ದು ರಾಶಿ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರು ತೊಗರಿ ಬೇಳೆಯನ್ನು ಹಾಕಬೇಕು. ವೃಷಭ ಹಾಗೂ ತುಲಾ ರಾಶಿಯವರು ಅವರೇ ಬೇಳೆಯನ್ನು ಹಾಕಬೇಕು. ಮಿಥುನ ಹಾಗೂ ಕನ್ಯಾ ರಾಶಿಯವರು ಪಚ್ಚೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಹಾಕಬೇಕು. ಕಟಕ ರಾಶಿಯವರು ಅಕ್ಕಿ ಅಥವಾ ಭತ್ತವನ್ನು ಹಾಕಬೇಕು. ಸಿಂಹರಾಶಿಯವರು ಗೋಧಿಯ ಕಾಳನ್ನು ಹಾಕಬೇಕಾಗತ್ತೆ. ಧನಸ್ಸು ಮತ್ತು ಮೀನರಾಶಿಯವರು ಕಡಲೆಕಾಳುಗಳನ್ನು ಹಾಕಬೇಕು. ಹಾಗೆ ಮಕರ ಮತ್ತು ಕುಂಭರಾಶಿಯವರು ಕಪ್ಪು ಎಳ್ಳನ್ನು ಈ ಒಂದು ಕುಡಿಕೆ ಒಳಗಡೆ ಸೇರಿಸ್ಬೇಕು. ಸಂಪೂರ್ಣವಾಗಿ ಮುಚ್ಚುವಷ್ಟು ನೀವು ಈ ಕಾಳುಗಳನ್ನು ಹಾಕಬೇಕಾಗತ್ತೆ. ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಈ ಕುಡಿಕೆಯನ್ನು ಸಂಪೂರ್ಣವಾಗಿ ಕಟ್ಟಬೇಕು. ಕಟ್ಟಿದ ನಂತರದಲ್ಲಿ ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಡಬೇಕು. ಯಾವ ರೀತಿ ಇಡಬೇಕು ಅಂದರೆ ಒಂದು ತಟ್ಟೆಯ ಮೇಲೆ ಅಕ್ಕಿಯ ಮೇಲೆ ಈ ಕಲಶ ಅಥವಾ ಕುಡಿಕೆಯನ್ನು ಇಟ್ಟು 9 ದಿನಗಳ ಕಾಲ ಪೂಜೆ ಮಾಡಬೇಕು. ಪೂಜೆ ಅಂದರೆ ನೀವು ದೇವರ ಮನೆಯಲ್ಲಿ ದಿನನಿತ್ಯ ಯಾವ ಪೂಜೆ ಮಾಡ್ತಿರಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷ ಮಂತ್ರ ನಿಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಮಂತ್ರವನ್ನು ಹೇಳಿಕೊಂಡು 108 ಬಾರಿ ಜಪವನ್ನು ಮಾಡಿ ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಅಂತಕ್ಕಂತಹ ಮಂತ್ರವನ್ನು ಹೇಳಿ ಆ ನಂತರದಲ್ಲಿ ನೀವು ಇದನ್ನು ಪೂಜೆ ಮಾಡಿ ಇದಕ್ಕೊಂದು ಕಡ್ಡಿ ಕರ್ಪೂರವನ್ನು ತೋರಿಸಿ 9 ದಿನಗಳ ಕಾಲ ಪೂಜೆ ಮಾಡಬೇಕು. 9 ದಿನದ ಪೂಜೆ ಆದ ನಂತರದಲ್ಲಿ 9 ದಿನ ಕಳೆದ ನಂತರದಲ್ಲಿ ನವಮಿಯ ತಿಥಿ ಇರುತ್ತೆ ಅಥವಾ ದಶಮಿಯ ತಿಥಿ ಇರುತ್ತೆ. ಇಂತಹ ದಿನ ನೀವು ಇದನ್ನು ತೆಗೆದುಕೊಂಡು ಹೋಗಬೇಕು. ಹೋಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಹಸುವಿಗೆ 2 ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೊಡಬೇಕು. ಆ ನಂತರದಲ್ಲಿ ಇದನ್ನು ಅರಳಿ ಮರ ಅಥವಾ ಅಶ್ವತ್ಥ ಗಿಡದ ಬುಡದಲ್ಲಿ ಇಟ್ಟು 3 ಪ್ರದಕ್ಷಿಣೆಯನ್ನು ಆ ಮರಕ್ಕೆ ಹಾಕ್ಬಿಟ್ಟು ನೀವು ಮನೆಗೆ ಬರಬೇಕು. ಬಂದ ನಂತರದಲ್ಲಿ ನಿಮ್ಮ ಕೆಲಸ ನೀವೇನು ಬರೆದಿರ್ತೀರಲ್ಲ ಅದಕ್ಕೆ ದೈವ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೂ ಸಂಪೂರ್ಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿನನಿತ್ಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ತಂತ್ರವನ್ನು ಮಾಡೋದ್ರಿಂದ ಸಂಪೂರ್ಣ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ವಿಶೇಷವಾಗಿ ಯಾರನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಶತ್ರುಗಳಾಗಲಿ ಮಿತ್ರರಾಗಲಿ ಯಾರನ್ನು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗಬೇಕು ಅಂತ ಹೇಳಿ ಬಯಸ್ತಾ ಇರ್ತೀರಿ. ಇನ್ನೊಬ್ಬರು ಕೆಟ್ಟದನ್ನು ಬಯಸ್ತಾ ಇರೋದಿಲ್ಲ. ವಿಶೇಷವಾಗಿ ನಿಮ್ಮ 2026 ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗಲಿ. ನಿಮಗೆ ಆ ಭಗವಂತನ ಅನುಗ್ರಹ ಇರಲಿ. ನಿಮ್ಮ 2026 ಯೋಜನೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.